ಬಕ್ರೀದ್ ಹಬ್ಬದ ಬಳಿಕ ಮುಸ್ಲಿಂ ಸಮುದಾಯದ ಮುಖಂಡರು 3,000 ಮಠಕ್ಕೆ ಭೇಟಿ ನೀಡಿ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬಕ್ರೀದ್ ಹಬ್ಬದ ಆಚರಣೆಯ ನಂತರ ಮುಸ್ಲಿಂ ಸಮುದಾಯದವರು ಹುಬ್ಬಳ್ಳಿಯ 3,000 ಮಠಕ್ಕೆ ಭೇಟಿ ನೀಡಿದರು. ಈ ವೇಳೆ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳಿಗೆ ಹೂವಿನ ಹಾರ ಹಾಕಿ ಗೌರವ ಸಲ್ಲಿಸಿದರು. ಇನ್ನು ಶ್ರೀಗಳು ಅವರಿಗೆ ಫಲಪುಷ್ಪ ನೀಡಿ ಆಶೀರ್ವದಿಸಿದರು. ಜೊತೆಗೆ ಪರಸ್ಪರ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಠದ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿ ಅರವಿಂದ್, ಮಲ್ಲಿಕಾರ್ಜುನ್, ಸದಾನಂದ, ಚನ್ನಬಸಪ್ಪ, ಧಾರವಾಡ ಶೆಟ್ಟರ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಮುಸ್ಲಿಂ ಸಮುದಾಯದವರು 3,000 ಮಠಕ್ಕೆ ಭೇಟಿ ನೀಡುವುದು ನೂರಾರು ವರ್ಷಗಳ ಪರಂಪರೆಯಾಗಿದ್ದು, ಇದು ಹುಬ್ಬಳ್ಳಿಯ ಕೋಮು ಸೌಹಾರ್ದತೆಗೆ ಜೀವಂತ ಉದಾಹರಣೆಯಾಗಿದೆ. ಮುಸಲ್ಮಾನ್ ಬಂಧುಗಳಿಗೆ ಅತ್ಯಂತ ಸಂತೋಷವಾದ ಹಬ್ಬದ ದಿವಸ ಬಕ್ರೀದ್ ಹಬ್ಬ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದಂತಹ ಹಬ್ಬ. ಅದರ ಜೊತೆಗೆ ರಂಜಾನ್ ಮತ್ತು ಬಕ್ರೀದ್ ಎರಡನ್ನೂ ಭಕ್ತಿ ಭಾವದಿಂದ ಮುಸಲ್ಮಾನರು ಆಚರಿಸ್ತಾರೆ. ಈ ಪರಂಪರೆಯನ್ನು ಇಟ್ಕೊಂಡು ಬಕ್ರೀದ್ ಹಬ್ಬದಲ್ಲೂ ರಂಜಾನ್ ಹಬ್ಬದಲ್ಲೂ ನಮಾಜನ್ನು ಮುಗಿಸ್ಕೊಂಡು 3,000 ಮಠಕ್ಕೆ ಇಸ್ಲಾಂ ಬಂಧುಗಳು ಬಂದು ದರ್ಶನ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಗೌರವವನ್ನು ಸ್ವೀಕರಿಸಿ ಹೋಗ್ತಾರೆ. ಅಂದರೆ ಅವರು ಶ್ರೀಮಠಕ್ಕೆ ಬರುವುದು, ನಾವು ಅವರನ್ನು ಗೌರವದಿಂದ ಸ್ವಾಗತ ಮಾಡಿಕೊಳ್ಳೋದು, ಅವರಿಗೆ ಮಾಲಾರ್ಪಣೆ ಮತ್ತು ಹಣ್ಣು ಹಂಪಲಗಳನ್ನು ಕೊಡುವುದರ ಮುಖಾಂತರ ಅತ್ಯಂತ ಭಾವೈಕ್ಯತೆಯಿಂದ ನಮ್ಮ ಸಮಾಜ, ನಮ್ಮ ದೇಶದ ಬಂಧುಗಳು ನಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಸಂದೇಶವನ್ನು 3,000 ಮಠ ಪಬ್ಲಿಕ್ಕಿಗೆ ಕೊಡ್ತಾ ಬಂದಿದೆ. ಇಂತಹ ಒಂದು ಪವಿತ್ರವಾದ ಸಂದೇಶ ಇವತ್ತಿಂದಲ್ಲ, ನಿನ್ನೆದಲ್ಲ, ಸುಮಾರು 106 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಪರಂಪರೆ. ಇಂತಹ ಪರಂಪರೆಯನ್ನು ಮತ್ತೆ ಗಟ್ಟಿಗೊಳಿಸಿದವರು ನಮ್ಮ 3,000 ಮಠದ ಪರಂಪರೆಯಲ್ಲಿ ಆಗಿ ಹೋದಂತಹ ನಮ್ಮ ಹಿಂದಿನ ಗುರುಗಳಾದ ಜಗದ್ಗುರು ಗಂಗಾಧರ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು. ಅವರು ಇದಕ್ಕೆ ಒಂದು ಭದ್ರವಾದಂತಹ ಒಂದು ನೆಲೆಗಟ್ಟನ್ನು ಹಾಕ್ತಾರೆ. ಆ ಪರಂಪರೆಯನ್ನು ಇಂದೂ ಕೂಡ 3,000 ಮಠ ಮತ್ತು ಇಸ್ಲಾಂ ಬಂಧುಗಳು ಆ ರೀತಿ ಬಾಂಧವ್ಯದಿಂದ ನಡೆದುಕೊಂಡು ಬರುವುದರ ಮುಖಾಂತರ ಆಚರಿಸುವಂತಹ ಇಸ್ಲಾಂ ಹಬ್ಬಗಳಿಗೆ ಮುಸಲ್ಮಾನ ಧರ್ಮದವರು ಒಂದು ಶ್ರೇಷ್ಠತೆಯನ್ನು ಕೊಡುವಂತಹ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ. ಆ ಕಾರಣದಿಂದ ಈ ಬಕ್ರೀದ್ ಹಬ್ಬ ಮುಸಲ್ಮಾನ್ ಬಂಧುಗಳಿಗೆ ಎಷ್ಟು ಪವಿತ್ರವಾದದ್ದು, ಭಾವೈಕ್ಯತೆಯಿಂದ ನಡೆಯುವಂಥ ಎಲ್ಲ ಜನರಿಗೂ ಕೂಡ ಅಷ್ಟೇ ಪವಿತ್ರವಾದದ್ದು ಅಂತ ನಾವು ಭಾವಿಸ್ಕೊಳ್ತಾ ಎಲ್ಲ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು ಪವಿತ್ರವಾದ ಬಕ್ರೀದ್ ಹಬ್ಬದ ನಿಮಿತ್ತ ಹುಬ್ಬಳ್ಳಿಯ ಪ್ರತಿಷ್ಠಿತ ಮಠವಾದಂಥ 3,000 ಮಠದಲ್ಲಿ ಪೂಜ್ಯ ಜಗದ್ಗುರುವಾದ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಮುಸಲ್ಮಾನ್ ಬಾಂಧವರು, ಅಂಜುಮನ್ ಇಸ್ಲಾಂದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಇಸ್ಲಾಮಿನ ಎಲ್ಲ ಹಿರಿಯರು, ಯುವಕ ಮಿತ್ರರು ತಮ್ಮ ಪ್ರಾರ್ಥನೆ ನಂತರ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ನಂತರ ಹುಬ್ಬಳ್ಳಿ ಮಠಕ್ಕೆ 3,000 ಮಠಕ್ಕೆ ಬಂದು ಪೂಜ್ಯರಿಗೆ ಗೌರವಿಸಿ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆಯುವಂಥ ನಮ್ಮ ತಲಾತಲಂತ ಬಂದಂಥ ಪರಂಪರೆ. ಪೂಜ್ಯರು ಕೂಡ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅವರೆಲ್ಲರಿಗೂ ಶುಭ ಹಾರೈಸಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿಯಲ್ಲಿ ಇಷ್ಟೊಂದು ವರ್ಷ ಕಾಲ ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿ ಹಬ್ಬಗಳನ್ನು ಆಚರಣೆ ಮಾಡೋ ಮೂಲಕ ಸಾಮರಸ್ಯ ಒಂದು ಅತ್ಯಂತ ಇಡೀ ನಾಡಿಗೆ, ದೇಶಕ್ಕೆ 3,000 ಮಠದಿಂದ ಒಂದು ಹಿಂದೂ ಮುಸ್ಲಿಂ ಬಾಂಧವರ ಪ್ರೀತಿಯ ಸಂದೇಶ ಹೋಗುವಂಥ ಕೆಲಸ ಪ್ರತಿ ವರ್ಷ ಕೂಡ ಆಗುತ್ತೆ. ಬರೀ ಬಕ್ರೀದ್ ಹಬ್ಬ ಅಷ್ಟೇ ಅಲ್ಲ, ರಂಜಾನ್ ಹಬ್ಬದಲ್ಲೂ ಕೂಡ
ಮುಸಲ್ಮಾನ್ ಬಾಂಧವರು ಬಂದು ಇಲ್ಲಿ ಪ್ರೀತಿ ವಿಶ್ವಾಸ ಜೊತೆಗೆ ಅಜ್ಜರ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ. ಇದೇನು ತೋರಿಸುತ್ತಪ್ಪ ಅಂದ್ರೆ ಏನು ಬಕ್ರೀದ್ ಹಬ್ಬದ ಸಂದೇಶ ತ್ಯಾಗ ಮತ್ತು ಬಲಿದಾನ. ನಮ್ಮ ಅಸೂಯೆ ದ್ವೇಷವನ್ನು ತ್ಯಾಗ ಮಾಡೋ ಮೂಲಕ ಪ್ರೀತಿ ವಿಶ್ವಾಸ ಸಹಬಾಳ್ವೆ ಸಾಮರಸ್ಯದಿಂದ ನಾವೆಲ್ಲರೂ ಭಾವನಾ ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತಮ್ರು ಅಂಥೇಳಿ ಬಾಳೋ ಮೂಲಕ ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನು ಸ್ಥಾಪಿಸುವ ಮೂಲಕ ನಾವೆಲ್ಲರೂ ಒಂದಂತ ಭಾವನೆ ಅಂಥೇಳಿ ನಮ್ಮ ಪೂಜ್ಯರಿಂದ ಆಶೀರ್ವಾದ ಪಡೆಯುವ ಮೂಲಕ ನಾವೆಲ್ಲರೂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಪ್ರತಿ ಹಬ್ಬವನ್ನು ಕೂಡಿ ಆಚರಿಸುವ